ಸದಸ್ಯತ್ವವನ್ನು ನಿಮ್ಮನ್ನ ಅಮಾನತ್ ಮಾಡಿರುವಂತದ್ದು ಸರ್. ನನಗೆ ಈಗ ತಕ್ಕ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೂ ತನಕ ನಾನು ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ ಆ ವಿಚಾರದಲ್ಲಿ. ಕೆಲವು ಆಡಿಯೋಗಳು ವೈರಲ್ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಸ್ಪಷ್ಟ ಆಗಿದೆ ಅನ್ನೋದೊಂದು ಹೇಳ್ತಾರೆ. ಯಾವುದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ, ನಿಮ್ಮ ಟಿ ವಿ ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿದೆ ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳಂಗಿಲ್ಲಲ್ಲ. ನಿಮ್ಮ ಟಿ ವಿನ ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು, ಅದು ನೋಡಪ್ಪ ಹಿಂಗೆ ಮಾಡಿದ್ದೀರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯ್ತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಹಿಂಗೆ ಮಾಡಿದ್ದೀರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾಯಿದೆ. ಸರ್ ಹಾಗೇನಂದ್ರೆ ಸರ್, ತಾವು ಇದು ಮಾಡುವಾಗ ಅಂದರೆ ತಾವು ಅಧ್ಯಕ್ಷರಾಗಿದ್ದೀರಿ ಸರ್ ಮೈನಾರಿಟಿ ಸೆಲ್ಗೆ ತಾವು ಅಧ್ಯಕ್ಷರಾಗಿದ್ದಾಗ ತಮ್ಮನ್ನ ಅಲ್ಲಿಂದ ಕೈ ಬಿಟ್ಟರು. ಅವಾಗ ತಾವು ಕೇಳ್ಬೋಯ್ತಲ್ಲ, ಯಾಕೆ ನನ್ನ ಕೈ ಬಿಟ್ಟರೆ ಅದು ನಾನು ರಾಜೀನಾಮೆ ಕೊಡಲ್ಲ ಅಂತ ತಾವು ಒಪ್ಪಿಟ್ಟಿಡ್ಬೋಯ್ತು. ನಿಮ್ಮ ಟಿ ವಿಗಳಲ್ಲಿ ಎಲ್ಲರೂ ಬಂದು ನೀವು ಎಂಟ್ರಿ ತೊಗೊಂಡಿರೋರು ಬಂದಿರಪ್ಪ. ನಾನಂತೂ ಜೀವಮಾನದ ನಾನು 10 ಟಿ ವಿಯವರೆಗೆ ಮಾತಾಡಿದ್ರು ಹೇಳಿಲ್ಲ. ನನಗೆ ತೆಗ್ದಾರಂತ ಹೇಳಿ ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ. ಆ ಕಡೆ ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ದು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಈ ನಮ್ಮ ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರು ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ ಯಾರು ಬಂದು ನನಗೆ ಮಾತಾಡಿಲ್ಲ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲಲ್ಲ ಕೊಡಿ ಅಂತ. ರಾಜೀನಾಮೆ ಪತ್ರದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾವು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾದ್ರು ಹೆಚ್ಚು ಕಡಿಮೆ ನನ್ನ ಮೇಲೆ ಹಾಕ್ತಾರಂತೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ.